ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಏರ್ ಕೇರ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವರಿಗೆ ತುಂಬ ಕೂದಲು ಉದುರ್ತಾ ಇರುತ್ತೆ, ಏನೇ ಟ್ರೈ ಮಾಡಿದರೂ ಕೂಡ ಏರ್ ಫಾಲ್ ಆಗ್ತಾ ಇರುತ್ತೆ, ಏರ್ ಡ್ರೈ ಆಗ್ತಿರುತ್ತೆ, ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇದೆ, ಕಡಿಮೆ ಆಗ್ತಾ ಇಲ್ಲ, ಕೂದಲು ತುಂಬ ಸಾಫ್ಟಾಗಿ ಸ್ಮೂತಾಗಿ ಶೈನಿಂಗ್ ಆಗಿ ಬರಬೇಕು ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ. ಕೂದಲಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಈ ವಿಡಿಯೋದಲ್ಲಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ಯೂಸ್ ಮಾಡುವಂತಹ ಅಂದರೆ ತಲೆನ ಬಾಚೋದಕ್ಕೆ ಇಟ್ಕೊಂಡಿರುವಂತಹ ಬಾಚಣಿಗೆಗಳನ್ನ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಟಬ್ಬನ್ನು ತಗೊಳ್ಳಿ, ಅದರಲ್ಲಿ ನೀವು ಯೂಸ್ ಮಾಡ್ತಿರುವಂಥ ಬಾಚಣಿಗೆಗಳನ್ನು ಹಾಕಿ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಬಿಸಿ ನೀರನ್ನು ಹಾಕೊಂಡಾದ್ಮೇಲೆ ಅದ್ರ ಜೊತೆಗೆ ಡೆಟಾಲ್ ಸೊಲ್ಯೂಷನ್ನು ಅಥವಾ ಸ್ಯಾವ್ಲನ್ ಸೊಲ್ಯೂಷನ್ ಹಾಕ್ಕೊಳ್ಳಿ. ಇದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಒಂದು ಕ್ಯಾಪನಷ್ಟು ಸೊಲ್ಯೂಷನ್ ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಡಿಟರ್ಜೆಂಟ್ ಪೌಡರು, ಸೋಪ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು 15 ನಿಮಿಷ ಅಂದರೆ ಒಂದು ಕಾಲು ಗಂಟೆಯಷ್ಟು ಇದನ್ನು ಪೂರ್ತಿ ಕಂಪ್ಲೀಟಾಗಿ ನೆನೆಯೋದಕ್ಕೆ ಬಿಡಿ. 15 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ನೆಂದಿರುತ್ತೆ, ಅದರಲ್ಲಿರುವಂಥ ಕೊಳೆ ಎಲ್ಲ ಬಿಟ್ಟೋಗಿರುತ್ತೆ. ನೆಕ್ಸ್ಟು ನೀವು ಒಂದು ಹಳೆಯಾಗಿರುವಂತಹ ಒಂದು ಟೂತ್ ಬ್ರಷನ್ನು ತಗೊಂಡು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ತಲೆಯಲ್ಲಿ ಡ್ಯಾಂಡ್ರಫ್ ಇರುತ್ತೆ, ಧೂಳಿರುತ್ತೆ, ಅಥವಾ ತಲೆಯಲ್ಲಿ ಗಾಯಗಳು ಕೂಡ ಆಗಿರುತ್ತೆ, ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಕೂಡ ಇರ್ಬೋದು. ನಾವು ಕೂದಲನ್ನು ಬಾಚ್ಕೊಂಡಾಗ ಅದು ಬಾಚಣಿಗೆಯಲ್ಲಿ ಸೇರಿಕೊಳ್ಳುತ್ತೆ. ನೀವು ಅದೇ ಬಾಚಣಿಗೆಯಿಂದ ಮತ್ತೆ ಬಾಚ್ಕೊಂಡಾಗ ಅದು ಮತ್ತೆ ತಲೆನ ಸೇರಿಕೊಳ್ಳುತ್ತೆ. ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಸ್ಕ್ಯಾಲ್ಪ್ ಇಚ್ಚಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ, ಸ್ಕ್ಯಾಲ್ಪಲ್ಲಿ ಪಿಂಪಲ್ಸ್ ಆಗುವಂಥದ್ದು, ಸಣ್ಣ ಸಣ್ಣ ಗುಳ್ಳೆಗಳಾಗುವಂಥದ್ದು, ಇದರಿಂದ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ವಾರಕ್ಕೆ ಒಂದು ಸಾರಿ ಅಥವಾ 15 ದಿನಕ್ಕೆ ಒಂದು ಸಾರಿ ಅಂತ ನೀವು ಈ ರೀತಿಯಾಗಿ ಕ್ಲೀನ್ ಮಾಡೋದ್ರಿಂದ ಡ್ಯಾಂಡ್ರಫ್ ಮತ್ತು ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ನೆಕ್ಸ್ಟು ಬೇರೆ ನೀರನ್ನು ತಗೊಂಡು ಫ್ರೆಶ್ ಆಗಿರುವಂಥ ನೀರನ್ನು ಹಾಕ್ಕೊಂಡು ಮತ್ತೆ ಬಾಚಣಿಗೆಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಸರಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಡ್ರೈ ಕ್ಲಾತಿಂದ, ಒಂದು ಕಾಟನ್ ಬಟ್ಟೆಯಿಂದ ಡ್ರೈ ಕ್ಲಾತಿಂದ ನೀಟಾಗಿ ಅದನ್ನು ಡ್ರೈ ಮಾಡ್ಕೋಬೇಕು. ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಕೋಬೇಕು. ಇದೇ ರೀತಿ ವಾರಕ್ಕೆ ಒಂದು ಸರಿ ಅಂತೆ ಮಾಡ್ತಾ ಬಂದರೆ ಸ್ಕ್ಯಾಲ್ಪ್ ಇನ್ಫೆಕ್ಷನ್ನು ಮತ್ತು ಡ್ಯಾಂಡ್ರಫು ಬೇರೆ ರೀತಿ ಇನ್ಫೆಕ್ಷನ್ನು ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟು ಏರ್ ಟೋನರ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಏರ್ ಟೋನರ್ನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಲೋಟ ನೀರನ್ನು ತಗೋತಾ ಇದ್ದೀನಿ, ಅಂದರೆ ಒಂದು 200 ml ಅಷ್ಟು ನೀರನ್ನು ತಗೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಅರ್ಧ ಹೋಳು ನಿಂಬೆ ರಸನ ಚೆನ್ನಾಗಿ ಆ ನೀರಿಗೆ ಹಿಂಡ್ಕೊಳ್ಳಿ, ಅಥವಾ 1ರಿಂದ 2 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡು 1 ಸ್ಪೂನ್ನಷ್ಟು ಜೇನುತುಪ್ಪನ ಆ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಜೇನುತುಪ್ಪ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಏರ್ ಟೋನರ್ ರೆಡಿ ಆಯಿತು. ಇದನ್ನು ಇವಾಗ ಒಂದು ಸ್ಪ್ರೇ ಬಾಟಲ್ಗೆ, ಈ ರೀತಿಯಾಗಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. 1ರಿಂದ 2 ದಿನ ಇಟ್ಟು ಯೂಸ್ ಮಾಡ್ಬೋದು. ಕೂದಲಿಗೆ ಪೂರ್ತಿ ಬುಡಕ್ಕೆ ಮತ್ತು ಪೂರ್ತಿ ಕೂದಲಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಆ ವಾಟರ್ ಏನಿದೆ ಆ ಕೂದಲಿಗೆ ಪೂರ್ತಿಯಾಗಿ ಸ್ಪ್ರೇ ಆಗಬೇಕು. ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡಾದಮೇಲೆ ನಿಧಾನವಾಗಿ ಜೆಂಟಲಾಗಿ ಮಸಾಜ್ ಮಾಡಿ. ಈ ಟೋನರನ್ನು ನೀವು ತಿಂಗಳಲ್ಲಿ 1ರಿಂದ 2 ಸರಿ ಯೂಸ್ ಮಾಡಿದರೆ ಸಾಕು. ಲೆಮನ್ ಜಾಸ್ತಿ ಕೂದಲಿಗೆ ಯೂಸ್ ಮಾಡೋದ್ರಿಂದ ಕೂದಲಲ್ಲಿರುವಂಥ ನ್ಯಾಚುರಲ್ ಬಣ್ಣ ಕಳ್ಕೊಬೋದು. ಸೊ ಅದರಿಂದ 1ರಿಂದ 2 ಸರಿ ಯೂಸ್ ಮಾಡಿದರೆ ಸಾಕಾಗುತ್ತೆ. ಕೂದಲು ಹೈಡ್ರೇಟ್ ಆಗಿರುತ್ತೆ, ಕೂದಲಿಗೆ ಒಂದೊಳ್ಳೆ ಶೈನಿಂಗ್ ಬರುತ್ತೆ. 15 ನಿಮಿಷ ಬಿಟ್ಟು ನಾರ್ಮಲಾಗಿ ನೀವು ಏರ್ ವಾಶನ್ನು, ರೆಗ್ಯುಲರ್ ಶ್ಯಾಂಪೂನ ಯೂಸ್ ಮಾಡಿಕೊಂಡು ಏರ್ ವಾಶನ್ನು ಮಾಡ್ಬೋದು. ನೆಕ್ಸ್ಟ್ ಟಿಪ್ ಆಯಿಲಿಂಗ್. ಕೂದಲಿಗೆ ಎಣ್ಣೆ ಹಚ್ಚೋದು ತುಂಬ ಮುಖ್ಯ ಆಗುತ್ತೆ. ಕೂದಲು ಶೈನಿಂಗ್ ಆಗಿ, ಕೂದಲು ಹೆಲ್ದಿಯಾಗಿ, ಕೂದಲು ಹೈಡ್ರೇಟ್ ಆಗಿರಬೇಕು ಅಂತಂದರೆ, ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗಬೇಕು ಅಂದರೆ ವಾರಕ್ಕೆ 2ರಿಂದ 3 ಸಾರಿ ಎಣ್ಣೆ ಹಚ್ಚೋದು ತುಂಬಾ ಮುಖ್ಯ ಆಗುತ್ತೆ. ನಾನಿಲ್ಲಿ ಎಣ್ಣೆನ ಪ್ರಿಪೇರ್ ಮಾಡೋದಕ್ಕೆ ಈರುಳ್ಳಿ ಎಲೆಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು 5 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿನ ಈ ರೀತಿ ಸಣ್ಣದಾಗಿ ತುರ್ಕೊಳ್ಳಿ, ಅಥವಾ ನೀವು ಗ್ರೈಂಡ್ ಕೂಡ ಮಾಡ್ಕೋಬೋದು. ಈ ರೀತಿ ಈರುಳ್ಳಿನ ತುರ್ಕೊಂಡಾದ್ಮೇಲೆ ಅದೇ ರೀತಿ ಶುಂಠಿನೂ ಕೂಡ ಸಣ್ಣದಾಗಿ ತುರ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ ಇದಿಷ್ಟನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಎಲೆಗಳನ್ನು ಹಾಕೋಬೇಕು. ಜೊತೆಗೆ 1 ಕಡ್ಡಿ ಕರಿಬೇವಿನ ಎಲೆಗಳನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡು, ಒಂದು ಬೌಲು ಅಂದರೆ ಒಂದು ಚಿಕ್ಕ ಬೌಲಷ್ಟು ಹರಳೆಣ್ಣೆ, ಒಂದು ಚಿಕ್ಕ ಬೌಲಷ್ಟು ತೆಂಗಿನ ಎಣ್ಣೆ, ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ, ಮೀಡಿಯಮ್ ಉರಿಯಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕು. ತುಂಬ ಹೈ ಫ್ಲೇಮ್ ಇಡಬೇಡಿ, ಸೀದೋದ್ರೆ ಅದು ಎಣ್ಣೆ ಅಷ್ಟು ಚೆನ್ನಾಗಿ ಬರೋಲ್ಲ. ಮೀಡಿಯಮ್ ಫ್ಲೇಮ್ ಇರಬೇಕು, ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ದಿದೆ, ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಬೌಲಿಗೆ ಒಂದು ಬಟ್ಟೆ ಸಹಾಯದಿಂದ ಫಿಲ್ಟರ್ ಮಾಡ್ಕೊಳ್ಳಿ.
ನೆಕ್ಸ್ಟು ಇದ್ರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ವಿಟಮಿನ್ ಇ ಕ್ಯಾಪ್ಸುಲು. ಗ್ರೀನ್ ಕಲರಲ್ಲೂ ಸಿಗುತ್ತೆ, ನೀವು ಅದನ್ನು ಯೂಸ್ ಮಾಡ್ಬೋದು ಅಥವಾ ಇದನ್ನು ಕೂಡ ಯೂಸ್ ಮಾಡ್ಬೋದು. ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನ ಕಟ್ ಮಾಡಿ ಅದರಲ್ಲಿರುವಂಥ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ತುಂಬ ಸ್ಟ್ರಾಂಗ್ ಇರೋದ್ರಿಂದ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಜೊತೆಗೆ 1 ಸ್ಪೂನ್ ಈ ಪ್ರಿಪೇರ್ ಮಾಡಿರೋ ಎಣ್ಣೆನ ಹಾಕ್ಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ನೀರಲ್ಲಿ 1 ಬೌಲಿಗೆ ಎಣ್ಣೆನ ಹಾಕ್ಕೊಂಡು ಬಿಸಿ ನೀರಲ್ಲಿ ಇಟ್ಟು ಅದನ್ನು ಬೆಚ್ಚಗೆ ಮಾಡಿಕೊಂಡು ನಂತರ ನೀವು ತಲೆಗೆ ಅಪ್ಲೈ ಮಾಡಬೇಕು. ಎಣ್ಣೆನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೂದಲನ್ನು ನೀವು ಚೆನ್ನಾಗಿ ಬಾಚ್ಕೋಬೇಕು. ಸಿಕ್ಕನ್ನು ಬಿಡಿಸ್ಕೊಂಡು ನಂತರ ನೀವು ಎಣ್ಣೆನ ಅಪ್ಲೈ ಮಾಡಬೇಕು. ಒಂದು ಡ್ರಾಪರ್ ಸಹಾಯದಿಂದ ಕೂದಲಿನ ಬುಡಕ್ಕೆ, ಡ್ರಾಪರ್ ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಪೂರ್ತಿ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಸೆಕ್ಷನ್ ಆಗಿ ಡಿವೈಡ್ ಮಾಡಿಕೊಂಡು ಚೆನ್ನಾಗಿ ಹಚ್ಚಿ ನಿಧಾನವಾಗಿ ಮಸಾಜ್ ಮಾಡಬೇಕು. ಒಂದು 5 ನಿಮಿಷ, ಒಂದು 3ರಿಂದ 4 ನಿಮಿಷ ಅಥವಾ ಒಂದು 5 ನಿಮಿಷ ಚೆನ್ನಾಗಿ ಬೆರಳಿಂದ ಮಸಾಜ್ ಮಾಡಬೇಕು. ಈ ರೀತಿಯಾಗಿ ಮಸಾಜ್ ಮಾಡೋದ್ರಿಂದ ಎಣ್ಣೆ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಚೆನ್ನಾಗಿ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನೆಲ್ಲ ಯೂಸ್ ಮಾಡೋದ್ರಿಂದ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ, ತಲೆಯಲ್ಲಿ ಏನಾದರೂ ಗುಳ್ಳೆಗಳಿದ್ದರೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಹಚ್ಚಿ 1 ಗಂಟೆ ಟೈಮ್ ಹಾಗೆ ಬಿಟ್ಟು ನೆಕ್ಸ್ಟ್ ನೀವು ಏರ್ ವಾಶನ್ನು ಮಾಡ್ಬೋದು. ನೆಕ್ಸ್ಟ್ ಟಿಪ್ ಒಂದು ಏರ್ ಪ್ಯಾಕ್, ಏರ್ ಮಾಸ್ಕ್ ಅಥವಾ ಏರ್ ಪ್ಯಾಕನ್ನು ಅಪ್ಲೈ ಮಾಡಬೇಕು. ಮೊದಲಿಗೆ ನಾನಿಲ್ಲಿ ಒಂದು 2 ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ರಾತ್ರಿ ನೆನೆಸಿದ್ದೀನಿ. ಸ್ವಲ್ಪ ನೀರಲ್ಲಿ ಮೆಂತ್ಯ ಕಾಳನ್ನು ನೆನೆಸಿ ಆ ನೀರನ್ನು ಸೆಪ್ರೇಟ್ ಮಾಡ್ಕೋಬೇಕು. ಸೆಪ್ರೇಟ್ ಮಾಡ್ಕೊಂಡ್ಮೇಲೆ ಉಳಿದಿರುವಂಥ ಮೆಂತ್ಯ ಕಾಳನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ, ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಬಟ್ಟೆ ಸಹಾಯದಿಂದ ಈ ಪೇಸ್ಟನ್ನು ಫಿಲ್ಟರ್ ಮಾಡ್ಕೋಬೇಕು. ಯಾಕಂದರೆ ಆ ಮೆಂತೆ ಕೂದಲಲ್ಲಿ ಆಗಾಗೆ ಅಂಟ್ಕೊಳ್ಳುತ್ತೆ, ಏರ್ ವಾಶ್ ಮಾಡಿದರೂ ಕೂಡ ಅದು ಹೋಗೋದಿಲ್ಲ. ಸೊ ಅದು ಸ್ವಲ್ಪ ಇರಿಟೇಟ್ ಆಗ್ಬೋದು. ಸೊ ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಫಿಲ್ಟರ್ ಮಾಡಿಕೊಂಡ್ರೆ ನಮಗೆ ಸ್ಮೂತ್ ಪೇಸ್ಟ್ ಸಿಗುತ್ತೆ. ನೆಕ್ಸ್ಟು ಅಲೋವೆರಾ, ಒಂದು ದೊಡ್ಡ ಎಲೆ ಅಲೋವೆರಾ ಎಲೆನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣ ಪೀಸನ್ನು ಮಾಡಿಕೊಂಡು ಒಂದು 10 ನಿಮಿಷ ನೀರಲ್ಲಿ ನೆನೆಸಬೇಕು. ಅದರಲ್ಲಿರೋ ಟಾಕ್ಸಿಕ್ ಏನಿರುತ್ತೆ ಆ ಟಾಕ್ಸಿಕ್ ಹೋದ್ಮೇಲೆ ಇನ್ನೊಂದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರುವಂತಹ ಜೆಲ್ಲನ್ನು ಸೆಪ್ರೇಟ್ ಮಾಡಿಕೊಂಡು ಒಂದು ಗ್ರೈಂಡರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟನ್ನು ಮಾಡ್ಕೋಬೇಕು. ಪೇಸ್ಟನ್ನು ಮಾಡ್ಕೊಂಡಾದಮೇಲೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಪೇಸ್ಟ್ ಜೊತೆಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡೂ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಏರ್ ಮಾಸ್ಕ್ ರೆಡಿ ಇದೆ. ಇದನ್ನು ಪೂರ್ತಿ ಕೂದಲಿಗೆ ತಲೆ ಬಾಚಿಕೊಂಡು ಕೂದಲನ್ನು ಬಿಡಿಸ್ಕೊಂಡು ಆದಮೇಲೆ ಪೂರ್ತಿ ಬುಡದಿಂದ ತುದಿವರೆಗೆ ಪೂರ್ತಿಯಾಗಿ ಅಪ್ಲೈ ಮಾಡಬೇಕು. ಈ ಏರ್ ಮಾಸ್ಕ್ ಕೂದಲು ಶೈನಿಂಗ್ ಆಗೋದಕ್ಕೆ, ಕೂದಲು ಸ್ಮೂತ್ ಆಗೋದಕ್ಕೆ, ಸಿಲ್ಕಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ತುಂಬ ಚೆನ್ನಾಗಿ ಏರ್ ಗ್ರೋತ್ ಕೂಡ ಆಗುತ್ತೆ. ಅಪ್ಲೈ ಮಾಡಿ ಆದಮೇಲೆ ಒಂದು 40 ನಿಮಿಷ ಹಾಗೆ ಬಿಟ್ಟು 40 ನಿಮಿಷ ಆದಮೇಲೆ ಉಗುರು ಬೆಚ್ಚಗಿರೋ ನೀರನ್ನು ಯೂಸ್ ಮಾಡಬೇಕು. ತುಂಬ ಬಿಸಿ ನೀರನ್ನು ಯೂಸ್ ಮಾಡಬಾರ್ದು. ಉಗುರು ಬೆಚ್ಚಗಿರುವಂಥ ನೀರನ್ನು ಯೂಸ್ ಮಾಡಿಕೊಂಡು ನೀವು ಏರ್ ವಾಶನ್ನು ಮಾಡಬೇಕು. ಈ ಏರ್ ಮಾಸ್ಕನ್ನು ವಾರದಲ್ಲಿ 1 ಸರಿ ಮಾತ್ರ ಅಪ್ಲೈ ಮಾಡಬೇಕು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.